ಧರ್ಮದ ಅಮಲಿನಲ್ಲಿ ತೇಲಿದವರ ಕಾರಣಕ್ಕೋಸ್ಕರ ಮಂಡ್ಯದ ನಾಗಮಂಗಲ ಹೇಗೆ ಹೊತ್ತಿ ಉರಿತು ಅನ್ನೋದರ ಡೀಟೇಲ್ಸ್ ಅನ್ನು ನಾವು ನಿರಂತರವಾಗಿ ಕೊಡ್ತಾ ಇದ್ವಿ. ಈಗಾಗಲೇ 53 ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರಂಭಿಕ ಹಂತದಲ್ಲಿ ಬಂಧಿಸಿದ್ರು. ಅವರೆಲ್ಲರನ್ನ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನೊಂದು ಕಡೆಗೆ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತಹ ಮಾಲೀಕರು ಈಗ ಮುಂದೇನು ಅನ್ನೋ ರೀತಿ ಆಕಾಶ ನೋಡುವಂತಾಗಿದೆ. ಹಾಗಾದ್ರೆ ನಾಗಮಂಗಲದಲ್ಲಿ ಲೇಟೆಸ್ಟ್ ಅಪ್ಡೇಟ್ ಏನೇನಿದೆ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಬೂದಿ ಮುಚ್ಚಿದ ಕೆಂಡದಂತಿರೋ ನಾಗಮಂಗಲ ಟೌನ್ನಲ್ಲಿ ಪೊಲೀಸ್ ಸರ್ಪಗಾವಲು. 53 ಮಂದಿ ಅರೆಸ್ಟ್, ಮಂಡ್ಯ ಕಾರಾಗೃಹಕ್ಕೆ ಶಿಫ್ಟ್. ಎಲ್ಲವೂ ಸರಿ ಹೋಗಿದ್ರೆ ನಾಗಮಂಗಲದಲ್ಲಿ ವಿಘ್ನ ನಿವಾರಕ ಗಣೇಶನ ವಿಸರ್ಜನೆ ಮಾಡಿ ಎಲ್ಲರೂ ಸಂಭ್ರಮದಲ್ಲಿ ಇರ್ತಾ ಇದ್ರು. ಆದ್ರೆ ಕೆಲವು ಕಿಡಿಗೇಡಿಗಳ ನೀಚ ಬುದ್ಧಿಯಿಂದ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ನಿಗಿ ಕೆಂಡವಾಗಿದೆ. ಪೊಲೀಸರ ಹರಸಾಹಸ ಬಳಿಕ ನಾಗಮಂಗಲ ಮೇಲ್ನೋಟಕ್ಕೆ ಶಾಂತವಾಗಿದ್ರೂ ಈವರೆಗೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಗಲಭೆ ಪೀಡಿತ ನಾಗಮಂಗಲಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಸರ್ಕಾರದಿಂದ ಒಂದು ವರ್ಗದ ಓಲೈಕೆ ನಡೆದಿಲ್ಲ, ಎಲ್ಲರನ್ನೂ ಸಮಾನರಾಗಿ ಕಾಣುತ್ತಿದ್ದೇವೆ. ತಪ್ಪಿತಸ್ಥರು ಯಾವುದೇ ವರ್ಗದವರಾಗ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಎಂದರು. ಸಾರ್ವಜನಿಕರ ಪ್ರಾಪರ್ಟಿ ವಿಚಾರ ಬಂದಾಗ ಅಪೋಸಿಷನಲ್ಲಿ ಇರೋರಾಗಲಿ, ರೂಲಿಂಗ್ ಪಾರ್ಟಿಯರಾಗಲಿ, ಕೇಂದ್ರ ಸರ್ಕಾರದವರಾಗಲಿ ಎಲ್ಲರೂ ಸಹ ಸೇರಿ ಇದನ್ನು ಪೀಸ್ಫುಲ್ಲಿಗೆ ತರ್ತಕ್ಕಂಥದ್ದು ಒಂದು. ಮುಂದೆ ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಎರಡನೇದು, ಅವ್ರಿಗೆ ಏನಾದ್ರು ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು. ಈ ಮೂರನ್ನೂ ಜವಾಬ್ದಾರಿಯಿಂದ ಎಲ್ಲರೂ ನಡ್ಕೊಂಡ್ರೆ ಈ ಇನ್ಸಿಡೆಂಟ್ಗಳು ಅಲ್ಲಿ ಸ್ಟಾಪ್ ಆಗುತ್ತೆ, ಮತ್ತೆ ರಿಪೀಟ್ ಆಗಲ್ಲ. ಇನ್ನು ನಿನ್ನೆ ಸಂಜೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಬಿಜೆಪಿ ನಿಯೋಗ ಗಲಭೆ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಅಲ್ಲದೆ ಗಲಭೆಯಲ್ಲಿ ನಷ್ಟಕ್ಕೆ ಒಳಗಾದ ಅಂಗಡಿ ಮಾಲೀಕರಿಗೆ ಸಾಂತ್ವನ ಹೇಳಿದ್ರು. ಬಳಿಕ ಸರ್ಕಾರದ ಧೋರಣೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸರ್ಕಾರದ ವೈಫಲ್ಯದಿಂದಲೇ ನಾಗಮಂಗಲದಲ್ಲಿ ಗಲಭೆ ಸೃಷ್ಟಿಯಾಗಿದೆ. ಹಿಂದೂಗಳು ನಿರ್ಭೀತಿಯಿಂದ ಹಬ್ಬಗಳನ್ನ ಆಚರಿಸದಂತಹ ಸ್ಥಿತಿ ಎದುರಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ಅಭದ್ರತೆ ಕಾಡುತ್ತಿದೆ ಎಂದು ಟೀಕಿಸಿದ್ರು. ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿರ್ತಕ್ಕಂಥದ್ದು, ತಲ್ವಾರ್ಗಳನ್ನು ತೆಗೆದುಕೊಂಡು ಬೀದಿಲೇ ಬಂದು ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಬಹಳ ಪೂರ್ವ ನಿಯೋಜಿತ, ಎಲ್ಲ ಎವ್ರಿಥಿಂಗ್ ವಾಸ್ ಪ್ರೀ ಪ್ಲಾನ್ಡ್. ಇಷ್ಟಾದರೂ ಸಹ ಪೊಲೀಸರು ಇವತ್ತು ಮೂಕ ಪ್ರೇಕ್ಷಕರಾಗಿ ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿದ್ರೆ, ಆಡಳಿತ ಪಕ್ಷದ ಒತ್ತಡದಿಂದಲೇ ಇವತ್ತು ಪೊಲೀಸರು ಕೈ ಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಥರದ ಹಲವಾರು ಘಟನೆಗಳು ಕರ್ನಾಟಕದಲ್ಲಿ ಕಳೆದ 1.5 ವರ್ಷದಿಂದ ನಡೀತಾ ಇದೆ. ಪೊಲೀಸರು ಏನು ಮುಂಜಾಗ್ರತೆ ತೆಗೆದುಕೊಳ್ಳದೆ ಮಸೀದಿಯಿಂದ ಲಾಂಗು ಮಚ್ಚು ಎಸ್ದು ಗಲಾಟೆ ಮಾಡಿ ಮತ್ತೆ ಈಗ ಬಂಧಿಸಿರೋದ್ರಂತದ್ದು ನೋಡ್ತಾ ಇದ್ದೀರಿ. ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ. ಗಲಾಟೆ ಮಾಡಿದವರು ಅವರು. ಏನು ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಸರ್ಕಾರದ ವೈಫಲ್ಯ. ಈ ನಡುವೆ ಗಲಭೆ ಪ್ರಕರಣ ಸಂಬಂಧ 53 ಆರೋಪಿಗಳಲ್ಲಿ ಬಂಧಿತ 52 ಆರೋಪಿಗಳನ್ನ ನಾಗಮಂಗಲದ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ್ರು. ಎಲ್ಲ 52 ಆರೋಪಿಗಳನ್ನ ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ನೀಡಿದೆ. ಇನ್ನು ಪೊಲೀಸರು ಎಲ್ಲ ಆರೋಪಿಗಳನ್ನ ವಾಹನದಲ್ಲಿ ಮಂಡ್ಯ ಜೈಲಿಗೆ ಕರೆದೊಯ್ಯುವ ವೇಳೆ ತಮ್ಮ ಮಕ್ಕಳು ಜೈಲು ಪಾಲಾಗಿದ್ದನ್ನ ಕಂಡು ಕೆಲವರು ಕುಸಿದು ಬಿದ್ರೆ ಇನ್ನು ಕೆಲವರು ಕಣ್ಣೀರಿಟ್ರು. ಹಬ್ಬಗಳು ಸುಖ ಸಂತೋಷ ಹರಡಿಸಲು ಬರುತ್ತವೆ, ಆದರೆ ಕೆಲವು ನೀಚ ಬುದ್ಧಿಯ ಕಿಡಿಗೇಡಿಗಳ ಕೃತ್ಯದಿಂದ ಅದೆಷ್ಟೋ ಜನರ ಬದುಕು ಬೀದಿಗೆ ಬಂದಿರೋದಂತೂ ಸತ್ಯ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.